ಆಸ್ಟ್ರೇಲಿಯಾ ಸರಣಿ ಬಳಿಕ ರೆಸ್ಟ್ ಮೂಡ್ನಲ್ಲಿರುವಂತಹ ಟೀಂ ಇಂಡಿಯಾ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ರೆಡಿಯಾಗಬೇಕಿದೆ. 5 ಪಂದ್ಯಗಳ ಟಿ20 ಸರಣಿ ಹಾಗೆ 3 ದಿನಗಳ ಏಕದಿನ ಸರಣಿ ಆಡಲಿದ್ದು ಟೋಟಲ್ 8 ಪಂದ್ಯಗಳು ನಡೆಯಲಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತದಲ್ಲೇ ನಡೆಯಲಿರುವಂತಹ ಈ ಸರಣಿಯಿಂದ ಕನ್ನಡಿಗ KL ರಾಹುಲ್ ಡ್ರಾಪ್ ಆಗೋದು ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಇಂಗ್ಲೆಂಡ್ ಸರಣಿಗೆ ಯಾಕಿಲ್ಲ ರಾಹುಲ್? BCCI ಡ್ರಾಪ್ ಮಾಡ್ತಾ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಸೆಲೆಕ್ಟ್ ಆಗಲ್ವಾ? ರಾಹುಲ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬಹು ನಿರೀಕ್ಷಿತ ಕೈ ಬಿಡಬಹುದು ಅನ್ನೋ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ತಂಡದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ KL ರಾಹುಲ್ಗೆ ಇಂಗ್ಲೆಂಡ್ ವಿರುದ್ಧದ ಟಿ20 ಮತ್ತು ಏಕದಿನ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ. ಇಂಗ್ಲೆಂಡ್ ವಿರುದ್ಧದ ಟಿ20 ಹಾಗೂ ಏಕದಿನ ಸರಣಿ ಟೀಂ ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿಯ ತಯಾರಿಗೆ ಅತ್ಯಂತ ಮಹತ್ವದ್ದು. ಹಾಗಾದ್ರೆ ಯಾರೆಲ್ಲ ಆಯ್ಕೆ ಆಗಬಹುದು, ಯಾರು ಡ್ರಾಪ್ ಆಗಬಹುದು ಅನ್ನೋ ಚರ್ಚೆ ನಡುವೆ ಕನ್ನಡಿಗ KL ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದ ಹೊರಬಿದ್ದಿದ್ದಾರೆ. ಟಿ20 ಪಂದ್ಯಗಳಿಗೂ ಇಲ್ಲ, ಏಕದಿನ ಸರಣಿಗೂ ಇಲ್ಲ. ಟೈಮ್ಸ್ ಆಫ್ ಇಂಡಿಯಾದ ವರದಿ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ ಟಿ20 ಹಾಗೂ ಏಕದಿನ ಸರಣಿಯಿಂದ ರಾಹುಲ್ಗೆ ವಿಶ್ರಾಂತಿ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಆದರೆ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಆಗಿರುವಂತಹ ತಂಡದಲ್ಲಿ ರಾಹುಲ್ಗೆ ಸ್ಥಾನ ಸಿಗುತ್ತೆ ಅಂತ ಆಯ್ಕೆ ಸಮಿತಿ ಭರವಸೆಯನ್ನ ನೀಡಿದೆಯಂತೆ. ಇದರರ್ಥ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿ ಹಾಗೆ ಏಕದಿನ ಸರಣಿಯನ್ನ ಆಡದೆ ಚಾಂಪಿಯನ್ಸ್ ಟ್ರೋಫಿಗೆ ಕಾಲಿಡ್ತಾರೆ. ಆದರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ನಡೆಯುವಂತ ಏಕದಿನ ಸರಣಿಯಿಂದ ರಾಹುಲ್ಗೆ ವಿಶ್ರಾಂತಿ ನೀಡೋ ನಿರ್ಧಾರವು ಸರಿನಾ ಎನ್ನುವಂತ ಪ್ರಶ್ನೆ ಮೂಡಿಸಿದೆ. ಯಾಕಂದ್ರೆ ಟೀಂ ಇಂಡಿಯಾ ಈಗಾಗಲೇ ಆಸ್ಟ್ರೇಲಿಯಾದಿಂದ ವಾಪಸ್ಸಾಗಿದ್ದು ಫೆಬ್ರವರಿ 6ರಿಂದ ಏಕದಿನ ಸರಣಿ ಆರಂಭವಾಗುತ್ತೆ. ಇಂಥ ಟೈಮಲ್ಲಿ ರಾಹುಲ್ಗೆ ವಿಶ್ರಾಂತಿ ಪಡೆಯೋಕೆ ಸಾಕಷ್ಟು ಟೈಮ್ ಇದೆ. ಹೀಗಿದ್ರೂ ವಿಶ್ರಾಂತಿಯ ಅಗತ್ಯವಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಚಾಂಪಿಯನ್ಸ್ ಟ್ರೋಫಿ ಅಂತ ದೊಡ್ಡ ಟೂರ್ನಿಗೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಪ್ರವೇಶ ಪಡೆಯೋದು ರಾಹುಲ್ ಅವರ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು. ಯಾಕಂದ್ರೆ ಒಂದ್ ವೇಳೆ ಟೂರ್ನಿಯಲ್ಲಿ ರಾಹುಲ್ ಕಳಪೆ ಪ್ರದರ್ಶನ ನೀಡಿದ್ರೆ ಅದು ಅವರಿಗೆ ಮಾತ್ರ ಅಲ್ಲ, ಇಡೀ ತಂಡದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಪತ್ನಿ ಕಾರಣದಿಂದ ವಿಶ್ರಾಂತಿ ಬಯಸಿದ್ರ ರಾಹುಲ್. KL ರಾಹುಲ್ಗೆ ಆಯ್ಕೆ ಮಂಡಳಿ ವಿಶ್ರಾಂತಿ ನೀಡೋಕೆ ಕಾರಣ ಕೂಡ ಇದೆ. ರಾಹುಲ್ ಅವರ ಪತ್ನಿ ಅಥಿಯಾ ಶೆಟ್ಟಿ ಸದ್ಯ ಪ್ರೆಗ್ನೆಂಟ್ ಆಗಿದ್ದಾರೆ. ಕೆಲವೇ ದಿನಗಳಲ್ಲಿ ಮಗುವಿಗೆ ಜನ್ಮ ಸಹ ಕೊಡ್ತಾರೆ. ಹೀಗಾಗಿ ರಾಹುಲ್ ಅವರು BCCIನಿಂದ ವಿರಾಮ ಕೇಳಿರೋ ಸಾಧ್ಯತೆ ಇದೆ. ರಾಹುಲ್ ಮತ್ತು ಅಥಿಯಾ ಶೆಟ್ಟಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದು ಈ ಟೈಮಲ್ಲಿ ಕುಟುಂಬದೊಂದಿಗೆ ಇರೋಕೆ ರಾಹುಲ್ ಬಯಸಿರೋ ಸಾಧ್ಯತೆ ಇದೆ. ಆದ್ರಿಂದ ಅವರಿಗೆ ವಿಶ್ರಾಂತಿಯನ್ನು ನೀಡಲಾಗುತ್ತೆ. 2023ರ ವಿಶ್ವಕಪ್ನಲ್ಲಿ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ ಕಾರಣದಿಂದಲೇ ಆಯ್ಕೆ ಸಮಿತಿ ಈಗಾಗಲೇ ರಾಹುಲ್ ಅವರನ್ನ ಮುಖ್ಯ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡೋಕೆ ನಿರ್ಧಾರವನ್ನ ಮಾಡಿದೆ. ಆದ್ರೆ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಅವರನ್ನು ಕೂಡ ಪರಿಗಣಿಸೋ ಸಾಧ್ಯತೆ ಇದೆ. ಆಸೀಸ್ ಸರಣಿಯಲ್ಲಿ ರಾಹುಲ್ ಬೆಟರ್ ಪರ್ಫಾರ್ಮೆನ್ಸ್. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಗಳು ನಿರಾಸೆಯನ್ನ ಮೂಡಿಸಿದ್ರು. ಅಂದ್ರೆ ಇರೋ ಆಟಗಾರರ ಪೈಕಿಯೇ ಬೆಟರ್ ಅನಿಸಿದ್ದು KL ರಾಹುಲ್. 10 ಇನ್ನಿಂಗ್ಸ್ಗಳಲ್ಲಿ 30.66ರ ಸರಾಸರಿಯಲ್ಲಿ 276 ರನ್ ಗಳಿಸುವ ಮೂಲಕ ಭಾರತ ಪರ 3ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ರು. ಇದೀಗ ಸೀಮಿತ ಓವರ್ಗಳ ತಂಡದಲ್ಲಿ ಸ್ಥಾನ ಪಡೆಯೋಕೆ KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟರ್ಗಳಾದಂಥ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಅವರೊಂದಿಗೆ ಪೈಪೋಟಿಯನ್ನು ನಡೆಸಬೇಕಾಗಿದೆ. ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವಂತಹ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾದ ನಾಯಕ ಯಾರಾಗ್ತಾರೆ ಎಂಬ ಸಸ್ಪೆನ್ಸ್ ಕೂಡ ಇದ್ದೇ ಇದೆ. ಒಟ್ಟಿನಲ್ಲಿ ಟೀಂ ಇಂಡಿಯಾದಲ್ಲಿ ಕರ್ನಾಟಕದ ಪರ ಆಡ್ತಾ ಇರುವಂತಹ ಸ್ಟಾರ್ ಆಟಗಾರರಲ್ಲಿ KL ರಾಹುಲ್ ಒಬ್ಬರೇ ಹೈಲೈಟ್ ಇರೋದು. ಇದೀಗ ಇಂಗ್ಲೆಂಡ್ ಸರಣಿಯಿಂದ ಹೊರ ಉಳಿಯೋ ಮಾತುಗಳು ಕೇಳಿ ಬರ್ತಾ ಇವೆ. ಇಂಗ್ಲೆಂಡ್ ಸರಣಿ ಆಡದೇ ಇದ್ರೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರಾ ಅನ್ನೋದು ಕೂಡ ಡೌಟ್ ಇದೆ. ನಮಸ್ಕಾರ.